ಎರಡು ಕೈ ಸೇರದೆ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲ. ಹಾಗೆಯೇ ಯಾರೇ ಒಬ್ಬರು ತಮ್ಮ ಜೀವನದಲ್ಲಿ ಮಹತ್ತರವಾದುದನ್ನ ಯಶಸ್ವಿಯಾಗಿ ಸಾಧಿಸಬೇಕಾದ್ರೆ ಆ ಸಾಧಕನ ಯಶಸ್ವಿಯ ಹಿಂದೆ ಒಬ್ಬ ಮಾರ್ಗದರ್ಶಕರು ಇದ್ದೇ ಇರುತ್ತಾರೆ. ಇಂದು ನಾವು ನಿಮ್ಮ ಮುಂದಿಡ್ತಿರುವ ಬಿಬಿ ಫಾತಿಮಾ ಎಂಬ 16ನೇ ವಯಸ್ಸಿನ ಸಾಧಕಿಯ ಕಥೆಯೂ ಹಾಗೆ ಇದೆ. ಇವರು ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಸೇರಿದಂತೆ ಸುಮಾರು 30ಕ್ಕೂ ಅಧಿಕ ಪದಕಗಳನ್ನು ಮುಡಿಗೇರಿಸಿಕೊಂಡು ಸಾಧನೆಗಳ ಮೆಟ್ಟಿಲುಗಳನ್ನೇರುತ್ತಿದ್ದಾರೆ. ಅದರಲ್ಲೂ ವಿಶೇಷವೇನೆಂದರೆ ಬಿಬಿ ಫಾತಿಮಾ ಎಂಬ ಈ ಸಾಧಕಿಯ ಇಷ್ಟೊಂದು ಸಾಧನೆಗಳ ಹಿಂದಿನ ಶಕ್ತಿ ಏನೆಂದರೆ ಫಾತಿಮಾರ ಪೋಷಕರಾದ ಶಬಾನಾ ಅಲಿಯಾಸ್ ಅಕ್ರಮ್ ಪಾಷಾ ಎಂಬ ತೃತೀಯ ಲಿಂಗಿ ಮಹಿಳೆ. ಸುಮಾರು 2 ದಶಕಗಳ 4 ಹೆಣ್ಣು ಮಕ್ಕಳು ಮಾತ್ರವಿದ್ದ ಒಂದು ಕುಟುಂಬವನ್ನ ಹೆಣ್ಣು ಮಕ್ಕಳ ತಂದೆ ನಡು ಬೀದಿಯಲ್ಲಿ ತೊರೆದು ಪಲಾಯನಗೈದಾಗ ಆ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದ ಯಾತನಾಮಯ ನಿರ್ಗತಿಕ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡ ತೃತೀಯ ಲಿಂಗಿಯಾದ ಶಬಾನಾಗೆ ಸಹಿಸಲಾಗಲಿಲ್ಲ. ಮೈಸೂರಿನ ರಸ್ತೆಗಳಲ್ಲಿ ಭಿಕ್ಷೆ ಬೇಡುತ್ತಾ ತನ್ನ ಹೊಟ್ಟೆಪಾಡನ್ನೇ ಹೇಗೂ ನಿಭಾಯಿಸ್ತಾ ಇದ್ದ ಶಬಾನಾ ಹಿಂದು ಮುಂದು ನೋಡದೆ ಆ 4 ಹೆಣ್ಣು ಮಕ್ಕಳನ್ನ ತಾನು ದತ್ತು ತೆಗೆದುಕೊಳ್ತಾರೆ. ಶಬಾನರ ಮುಂದಿನ ಜೀವನ ಭಾರಿ ಪರಿಶ್ರಮದಾಯಕವಾಗಿತ್ತು. ತಾನು ಸೇರಿದಂತೆ 5 ಜನರನ್ನ ಒಳಗೊಂಡ ಕುಟುಂಬವನ್ನ ನಡೆಸಲು ತೃತೀಯ ಲಿಂಗಿಯಾಗಿರುವ ಶಬಾನಾ ಪಟ್ಟ ಪಾಡುಗಳು ಅಷ್ಟಿಷ್ಟಲ್ಲ. ಆದರೂ ಯಾವುದಕ್ಕೂ ಕಡಿಮೆ ಮಾಡದೆ ಆ ಹೆಣ್ಣು ಮಕ್ಕಳಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಶಬಾನಾ ಕಲ್ಪಿಸಿಕೊಟ್ರು. ಆ 4 ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾಗಿದ್ದಾರೆ ಕಿಕ್ ಬಾಕ್ಸಿಂಗ್ ನ್ಯಾಷನಲ್ ಮೆಡಲಿಸ್ಟ್ ಬಿಬಿ ಫಾತಿಮಾ. ಸಣ್ಣ ವಯಸ್ಸಿನಲ್ಲಿ ಬಿಬಿ ಫಾತಿಮಾ ಕಿಕ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಆಸಕ್ತಿ ತೋರಿದಾಗ ಶಬಾನರು ಬೇಡವೆನ್ನದೆ ಹೇಗಾದ್ರೂ ಮಾಡಿ ಅದಕ್ಕೆ ಬೇಕಾಗುವ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸಿ ಮೈಸೂರಿನ ಎಲೈಟ್ ಕಿಕ್ ಬಾಕ್ಸಿಂಗ್ ಅಕಾಡೆಮಿಯಲ್ಲಿ ಫಾತಿಮಾಳನ್ನ ಸೇರಿಸಿದ್ರು. ಸೈಂಟ್ ಆಂಟನಿ ಹೈಸ್ಕೂಲ್ನಲ್ಲಿ ಶಿಕ್ಷಣದ ಜೊತೆಗೆ ಕಿಕ್ ಬಾಕ್ಸಿಂಗ್ ತರಬೇತಿಯನ್ನ ಪಡೆಯುತ್ತಾ ಬಿಬಿ ಫಾತಿಮಾ ಇತರರಿಗಿಂತ ವಿಭಿನ್ನವಾಗಿ ಬಾರಿ ಬೇಗನೆ ಕಿಕ್ ಬಾಕ್ಸಿಂಗ್ನಲ್ಲಿ ಪ್ರಾವೀಣ್ಯತೆಯನ್ನ ಪಡೆದರು. ಮುಂದೆ ಶಾಲೆ ಮತ್ತು ಕ್ಲಬ್ಗಳನ್ನು ಪ್ರತಿನಿಧಿಸಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ್ರು. ಮಾತ್ರವಲ್ಲದೆ ಕಿಕ್ ಬಾಕ್ಸಿಂಗ್ನಲ್ಲಿ ಫಾತಿಮಾರವರು ಅದ್ಭುತ ಪೈಪೋಟಿಯ ಪ್ರದರ್ಶನ ನೀಡತೊಡಗಿದ್ರು. ಇವೆಲ್ಲವುಗಳ ಪ್ರಯಾಣ, ಸಮವಸ್ತ್ರ ಹಾಗೂ ಇತ್ಯಾದಿ ಎಲ್ಲ ಖರ್ಚುಗಳನ್ನ ಶಬಾನರವರೇ ಭಿಕ್ಷೆ ಬೇಡಿಕೊಂಡು ಮತ್ತು ಸಾಲ ಮಾಡಿ ಹೇಗೋ ಹೊಂದಿಸ್ತಾ ಇದ್ರು. ಕರೋನಾ ಹಾಗೂ ಲಾಕ್ಡೌನ್ ಅಡಚಣೆಗಳಿಂದ ತಾನು ಹಲವು ಸಂಕಷ್ಟಗಳನ್ನ ಅನುಭವಿಸಿದ್ದೇನೆ ಎಂದು ಶಬಾನಾ ಹೇಳ್ತಾರೆ. ಹಾಗೆ ಶಬಾನರ ಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹದೊಂದಿಗೆ ಕಿಕ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಒಂದೊಂದೇ ಸಾಧನೆಗಳನ್ನ ಮಾಡುತ್ತಾ ಬೇಬಿ ಫಾತಿಮಾ ಮುನ್ನಡೆಯುತ್ತಿದ್ದಾರೆ. 2021ರಲ್ಲಿ ಪುಣೆಯಲ್ಲಿ ನಡೆದ ವಾಕೋ ಇಂಡಿಯಾ ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಸೇರಿದಂತೆ ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಿಕ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಪದಕಗಳನ್ನು ಬಿಬಿ ಫಾತಿಮಾ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೂ ಇತ್ತೀಚೆಗೆ 2024ನೇ ಕರ್ನಾಟಕ ಸ್ಟೇಟ್ ಲೆವೆಲ್ 16ನೇ ಕೆಡೆಟ್ನ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದ 46 ಕೆಜಿ ಕ್ಯಾಟಗರಿಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕಗಳನ್ನು ಗೆದ್ದಿದ್ದಾರೆ. ಇವೆಲ್ಲದರಲ್ಲೂ ಫಾತಿಮಾಳ ಜವಾಬ್ದಾರಿಯನ್ನ ವಹಿಸಿಕೊಂಡು ಜೊತೆಯೇ ಇದ್ದು ತನ್ನ ಹೆಮ್ಮೆಯ ಪುತ್ರಿಯ ವಿಜಯವನ್ನ ಶಬಾನರು ಕಣ್ತುಂಬಿಕೊಳ್ತಾರೆ. ನನ್ನ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಆಡಬೇಕೆಂಬುದು ನನ್ನ ಆಸೆ. ಫಾತಿಮಾ ನನ್ನ ಮಗಳು ಮಾತ್ರವಲ್ಲ, ಅವಳು ನನ್ನ ಹಾಗೂ ಈ ನಾಡಿನ ಹೆಮ್ಮೆಯ ಪುತ್ರಿ ಎಂದು ಶಬಾನಾ ಹೇಳುತ್ತಾರೆ. ಫಾತಿಮಾಳ ಮುಂದಿನ ಕ್ರೀಡಾ ಪಯಣಕ್ಕೆ ಇನ್ನೂ ಲಕ್ಷಗಳಷ್ಟು ವೆಚ್ಚದ ಅನಿವಾರ್ಯತೆ ಇದೆ. ಅಷ್ಟು ಖರ್ಚನ್ನ ತಾನೊಬ್ಬಳೇ ಭರಿಸಲು ತನಗೆ ಸಾಧ್ಯವಿಲ್ಲದ ಕಾರಣ ಶಬಾನರವರು ಸರ್ಕಾರದ ದಾನಿಗಳ ನೆರವನ್ನ ನಿರೀಕ್ಷಿಸುತ್ತಿದ್ದಾರೆ. ಪ್ರತಿಭಾನ್ವಿತ ಕಿಕ್ ಬಾಕ್ಸಿಂಗ್ ಕ್ರೀಡಾಪಟು ಬಿಬಿ ಫಾತಿಮಾರವರ ಸಾಧನೆಗಳನ್ನು ಗುರುತಿಸಿ ಶಾಲಾ ಪರವಾಗಿ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಪುರಸ್ಕಾರಗಳು ಲಭಿಸಿವೆ ಮತ್ತು ಕನ್ನಡದ ಮತ್ತು ಇಂಗ್ಲಿಷ್ನ ಹಲವು ಪತ್ರಿಕಾ ಹಾಗೂ ದೂರದರ್ಶನ ಮಾಧ್ಯಮಗಳು ಬಿಬಿ ಫಾತಿಮಾರ ಸಂದರ್ಶನ ನಡೆಸಿವೆ. ಇದೀಗ ಬಿಬಿ ಫಾತಿಮಾರವರು 2025ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಲಿರುವ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಭಾಗವಹಿಸುವ ತಯಾರಿಯಲ್ಲಿದ್ದಾರೆ. ತಾನೊಬ್ಬ ತೃತೀಯ ಲಿಂಗಿ ಎಂದು ಲೆಕ್ಕಿಸದೆ ತನ್ನಂತಹ ಪ್ರತ್ಯೇಕಿತ ವರ್ಗವನ್ನ ಕೆಲವು ಸಮಾಜಘಾತುಕ ಶಕ್ತಿಗಳು ಮೂಲೆ ಗುಂಪಾಗಿಸುವುದನ್ನ ಗಣನೆಗೆ ತೆಗೆದುಕೊಳ್ಳದೆ ಭಿಕ್ಷೆ ಬೇಡುತ್ತಾ 4 ಹೆಣ್ಣು ಮಕ್ಕಳನ್ನ ದತ್ತು ತೆಗೆದುಕೊಂಡು ಪೋಷಿಸಿ ಸಮಾಜದ ಮುಖ್ಯವಾಹಿನಿಗೆ ತಂದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಶಬಾನರವರಿಗೂ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಕ್ರೀಡೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಪಯಣ ನಡೆಸುತ್ತಿರುವ ಹೆಮ್ಮೆಯ ಸಾಧಕಿ ಬಿಬಿ ಫಾತಿಮಾರವರಿಗೆ ಕನ್ನಡ ಮುಸ್ಲಿಂ
ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.